ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಎಲ್ಲರದು ಹಬ್ಬ ಜೋರು ಅನಿಸುತ್ತೆ. ನಾವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹಬ್ಬನ. ಇನ್ ದ ಸೆನ್ಸ್ ನಿನ್ನೆ ಪೂಜೆ ಮಾಡಬೇಕಿತ್ತು, ಮಾಡಿಲ್ಲ. ಇವತ್ತು ಮಾಡಬೇಕು. ಹೋಗೋಣ. ಕಾರೆಲ್ಲ ವಾಶ್ ಮಾಡಾಯಿತು, ಬೈಕ್ ಮಾತ್ರ ವಾಶ್ ಮಾಡಬೇಕು. ಎಲ್ಲ ವಾಶ್ ಮಾಡಿಕೊಂಡು ಹೂವು ತೊಗೊಂಡೋಗಿ ಪೂಜೆ ಮಾಡೋಣ. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. Good morning. ಗುಡ್ ಮಾರ್ನಿಂಗ್ ಗಾಯ್ಸ್ ಅನ್ನು. Good morning, guys. ಗುಡ್ ಮಾರ್ನಿಂಗ್ ಗಾಯ್ಸ್. Good morning, guys. ಎಲ್ಲಿ ಬಿಟ್ಟೋಗ್ಬಿಡ್ತೀವಿ ಅಂತ ಭಯ ಅಲ್ಲ ನಿನಗೆ? ಹಾಂ, ಚಪ್ಪಲಿ ಹಾಕೋ, ಹಾಕೋ. ಓಡೋಡ್ಬಿಡ್ತಾನೆ ಹಂಗೆ. ಎಲ್ಲಿ ಬಿಟ್ಟೋಗ್ಬಿಡ್ತಾನೋ ನಮ್ಮ ಅಪ್ಪನು ಅಂತ. ರೆಗ್ಯುಲರ್ ಆಗಿ ಬಿಡೋ ಜಾಗದಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲೆಲ್ಲೋ ಬಂದು ವಾಶ್ ಮಾಡಿಸ್ತಾ ಇದ್ವಿ ನಮ್ಮ ಮನೆ ಹತ್ರ. ಬಾಯ್. ಅವ್ರ ತಾತ ಬಂದ ತಕ್ಷಣ ಎತ್ಕೊಂಡು ಹೋಯ್ತಾ ಉಂಟು. ಸೊ ನಂದು ಇನ್ನೂ ಲೇಟ್ ಆಗುತ್ತೆ ಗೈಸ್, ನೋಡೋಣ. ಓಕೆ, ಈಗ ನನ್ನ ಗಾಡಿನ ವಾಶಿಗೆ ಬಿಟ್ಟು ಇಷ್ಟೊತ್ತು ವೆಯ್ಟ್ ಮಾಡಿ, 1 ಅವರಿಂದ ವೆಯ್ಟ್ ಮಾಡಿ ಈಗ ಬಿಟ್ಟಿದ್ದೀನಿ ಗಾಡಿನ. ನಮ್ಮ ಗಾಡಿಗಳು ರೆಡಿ ಆಗ್ತದೆ, ಏನೋ ಒಂಥರ ಖುಷಿ ಅಲ್ಲ. ಗಾಡಿ ಪಳ 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 ಅಂತ ಉಳಿತಾ ಇದೆ ಗೈಸ್. ಬಾಬಾ ಸಖತ್. ನಾನು ಐರಾವತ ರೆಡಿ ಆಗೋದ, ಅವ್ರ ಪೂಜೆ ಮಾಡೋದಷ್ಟೇ ಬಾಕಿ. ಅಣ್ಣ ಯಾಕಣ್ಣ? ನಡಿ ಹೋಗೋಣ, ನಾನು ರೆಡಿ ಆದ್ನಲ್ಲ, ಹೋಗೋಣ ನಡಿ ಮೇಡಮ್. ನಡೀರಿ ಮೇಡಮ್, ನಡೀರಿ ಎದೊಳಿ ಹೋಗೋಣ. ಓಕೆ ಓಕೆ, ಆಡ್ರಿ ನೋಡೋಣ ಡ್ಯಾನ್ಸ್. ಬಾ ಬಾ ಪಟ್ಟ ಬಾ. ನೀನಾಡ. ಸೊ ನಾನು ರೆಡಿ ಆಗಿದ್ದೀನಿ. ಸ್ವಲ್ಪ ಕಟಿಂಗ್ ಶೇವಿಂಗ್ ಮಾಡಬೇಕಿತ್ತು. ಸರಿ, ಈ ವೀಕೆಂಡ್ ಮಾಡೋಣ. ಈಗ ಹೋಗಿ ಪೂಜೆ ಮಾಡೋಣ. ನಮ್ಮ ಮಾವ್ರ ಮನೆ ಹತ್ರ ಎಲ್ಲ ಗಾಡಿ ಎಲ್ಲ ರೆಡಿ ಇದೆ. ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು, ಆ್ಯಕ್ಚುಲಿ ಹೋದ ವರ್ಷ ನಮ್ಮ ಚಿಕ್ಕಪ್ಪದವ್ರು ನಮ್ಮ ಅಪ್ಪದ ಎಲ್ಲರದು ಒಂದೇ ಕಡೆ ಇತ್ತು ಗಾಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೇ ಸತಿ ಮಾಡಿ ಪೂಜೆ ಮಾಡಿದ್ರಿ. ಅವಾಗ ತಾನೇ ನಾವು ಹೊಸ ಗಾಡಿ ನಂದು ಹೊಂಡಾ ಐನಿಸು. ಸೊ ಪೂಜೆ ಮಾಡಿ ವ್ಲಾಗ್ ಕೂಡ ಹಾಕಿದ್ದೀನಿ ಅದು ಹೋದ ವರ್ಷ. ಈ ವರ್ಷ ನೋಡೋಣ, ಹೋಗಿ ನಮ್ಮ ಮಾವ್ರ ಮನೆ ಹತ್ರ ನೋಡೋಣ. ಯಾಕಂದರೆ ಇಲ್ಲಿ ಜಾಗ ಇಲ್ಲ. ಸೊ ಅದರಿಂದ ನಮ್ಮ ಮಾವ ಮನೆ ಹತ್ರನೇ ನಿಲ್ಲಿಸಿದ್ವಿ ಗಾಡಿನ. ಓಕೆ, ಸೊ ನಾವಿವಾಗ ಮಾರ್ಕೆಟಲ್ಲಿ ಇದ್ದೀವಿ. ನಾನು ಹೆಂಡತಿ ಏನೋ ತೊಗೊತಾ ಇದ್ದಾಳೆ. ಒಂದು ಎಳ್ನೀರು ಕುಡಿಯೋಣ. ಕಮಾನ್ ಚಾಮು, ಎಳ್ನೀರು ಕುಡಿಯೋಣ. ಚೆನ್ನಾಗೈತಾ? ಹೇಳಿ, ಹೇಳ್ಕೊ. ಹಾಂ ಅಂಕಲ್, ಹಾಯ್. ಏನು ಅಂಕಲ್ ಟಿಫನ್ನು? ಇಡ್ಲಿನಾ? ಎಲ್ಲ ರೆಡಿನಾ? ಪೂಜೆ ಮಾಡೋಣ. ಮಧ್ಯಾಹ್ನಕ್ಕೆ ಏನೋ ಸ್ಪೆಷಲ್? ಮಧ್ಯಾಹ್ನಕ್ಕೆ ಅವರೆಕಾಯಿ ಸಾರು, ಮುದ್ದೆ, ಕೋಸಂಬರಿ, ಬಜ್ಜಿ. ಗೈಸ್, ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಗಗನ ಅವರು. ಗಗನ, ನಿಮ್ಮ ಒಂದು ಕೈನ ತೋರಿಸಿ, ಎತ್ತಿ ಮೇಲೆ. ನಮ್ಮ ಗಗನ ಅವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿದೆ ಗೈಸ್. 2 ತಿಂಗಳಿಂದ ರೆಸ್ಟಲ್ಲಿದೆ ರೈ. ಇಲ್ಲ, ಅದು ಆ್ಯಕ್ಚುಲಿ ಅದ್ರದ್ದು ಗೈಸ್ ಒಂದು ಸ್ಟೋರಿ ಇದೆ. ಅದು ಏನು ಅಂದರೆ, ಒಬ್ಬ ಆಟೋ ಡ್ರೈವರ್ಗೆ ಒಂದು ಪಂಚ್ ಹೊಡೆದಿದ್ದಾರೆ ಅವರು. ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರು ಅಂತ ಒಂದೇ ಗುದ್ದು ತಗೋ ವಾಂಕ್ಯೋ ಅಂತ ಹೊಡೆದ್ರೆ ರೇಟ್ಗೆ. ಜಸ್ಟ್ ಅವರು ಆ್ಯಕ್ಚುಲಿ ಈ ಕೈಯಲ್ಲಿ ಹೊಡಿಯೋಕೆ ಹೋಗಿ ಈ ಕೈಯಲ್ಲಿ ಹೊಡೆದ್ಬಿಟ್ಟವ್ರೆ, ಅದಕ್ಕೆ ಮುರಿದೋಗಿದೆ ಗೈಸ್. ಬ್ರೇಕ್ ಆಗಿದೆ. ಆಟೋ ಡ್ರೈವರ್ಗೆ ಏನಾಗಿಲ್ಲಲ್ವಾ ಗಗನ? ಆಟೋ ಡ್ರೈವರ್ಗೆ ಏನಾಗಿಲ್ಲ ಗೈಸ್, ಇಸ್ ಜೋಕಿಂಗ್. ಅವರು ಆ್ಯಕ್ಚುಲಿ ಸ್ಲಿಪ್ಪಾಗಿ ಬಿದ್ದೋಗಿರೋದು. ವೆಯ್ಟ್ ಎತ್ತಂಗಿಲ್ಲ. ಇನ್ನೂ 2 ತಿಂಗಳು ರೆಸ್ಟಾ? ಹೌದಾ? ಶಿಟ್, ಸೋ ಸ್ಯಾಡ್. ಮದುವೆ ಮೇಲೆ ನಿಮ್ಮ ಹಸ್ಬೆಂಡ್ ನೋಡೋಕ್ಕೆಲ್ಲ ಆಗುತ್ತಲ್ಲ, ಗುದ್ಬೋದಲ್ಲ ಹಾಕ್ಕೊಂಡು ಘಮ ಘಮ ಅಂತ. ಅದೆಲ್ಲ ಆಗುತ್ತೆ, ಅದೆಲ್ಲ ಆರಾಮಾಗುತ್ತೆ. ಯಾರೋ ಬಂದಿರೋದು? ಯಾರು ಬಂದಿರೋದು?
ಗಗನಾತೆ ಗಗನ ಗಗನಾತೆ ಗಗನ ಅಲ್ವೋ ಗಗನ ಹಾ ಏನು ಕರೆಂಟ್ ಹೂವು ಹಾಕೋಗಲ್ಲಿ ಬ್ಯಾನೆಟ್ ತೆಗ್ದು ಹೂವು ಹಾಕೋಗು ಇಡಮ್ಮ ಜಾಸ್ತಿ ಇದು ಮಾಡಬೇಡ ಗೊತ್ತಲ್ಲ ಸಿಂಪಲ್ ಆಗಿಡು ಕುಂಬಳಕಾಯಿ ಎತ್ಕೋ ನೋಡಿ ಗೈಸ್ ಇನ್ನೊಂದು ಗಾಡಿ ಪೂಜೆ ಆಗಿದೆ ಗಾಡಿಗೆ ಮಿರರ್ ಇಲ್ಲ ಅಷ್ಟೇ ಗ್ಲಾಸ್ಗಳಿಲ್ಲ ಅದಕ್ಕೂ ಮಾಡೋರಾ ಹಾಂ ಎತ್ಕೊ ನಡಿ ಕೆಳಗಡೆ ನೋಡಿ ಗೈಸ್ ಅವ್ನ ಕಾರ್ ಅಂತೆ ಅದು ಅವ್ನು ನೋಡಿ ಅವ್ನು ಇಟ್ಟಿರೋದು ಕಾರ್ನ ಒಂದು ಚಾಮ ಇಲ್ಲಿಡೋ ಆಯ್ತಾಯ್ತು ಅದ್ರ ಮೇಲೆ ಅಂತ ಆಗ್ಬೇಕಂತ ಮಂತ್ರ ಹೇಳ್ಬೇಕಮ್ಮ ದೇವ್ರು ಹೊರ ಕೊಡ್ತಾ ದೇವ್ರು ಹೊರ ಕೊಟ್ಟೈತಮ್ಮ ಎತ್ಕೊಳಮ್ಮ ಹೂವ ಎಲ್ಲ ಒಂದೇ ಸಲ ಬಾರೋ ಈ ಕಡೆ ಒಂದು ಸೈಡ್ ಮೇಡದಂತೆ ಹಂಗೆ ಬಿಡು ಹಂಗೆ ಹಿಂದಕ್ಕೋಗ್ಬಿಡಂತೆ ಗಾಡಿ ಮುಗಿಯಲ್ಲ ಆಯ್ತು అంటే ಚಿಪ್ಪೆತ್ಬೇಕಾ ಹಾಂ ಓಕೆ ನಡೀರಿ ಆಯ್ತಾ ಹೊರಗಡೆ ಹೋಗೋಣ ಬನ್ನಿ ಓಕೆ ನಮ್ದೆಲ್ಲ ಆಯಿತು ಗಾಡಿಗಳು ಸೊ ನೆಕ್ಸ್ಟು ಶಿಲ್ಪ ಹೋಮ್ ಟೂರ್ ಕೊಟ್ಟಳಪ್ಪ ಗೈಸ್ ನಾನು ಹೊಡೆದಿರೋ ತೆಂಗಿನಕಾಯಿ ಚೂರು ಎಲ್ಲವರೆಗೂ ಬಂದಿದೆ ನೋಡಿ ದೇವ್ರ ಮನೆಯವ್ರಿಗೂ ಬಂದೈತೆ ಇದೇ ಪ್ರಸಾದ ಈ ಮನೆಗೆ ಅಲ್ಲ ಈ ಮನೆಗೆ ಕೊಟ್ಟಿದ್ದು ಈ ಮನೆಗೆ ಕೊಟ್ಟಿದ್ದು ಕೆಳಗಡೆ ಸ್ವೀಟ್ಸ್ ಇದೆ ಅಲ್ಲಿ ಚೋಟು ಕಮಾನ್ ಚೋಟು ಲಂಚ್ ಮಾಡೋಣ ಮತ್ತೆ ಗಾಯ್ಸ್ ಎಲ್ಲರೂ ಕಾಂತಾರ ಮೂವಿಗೆ ಹೋಗ್ತಾ ಇದ್ದಾರೆ ಮಗ ಅನ್ನೋದು ಮದರ್ ಇಂಡಿಯಾ ಇಷ್ಟೊಂದು ಅನ್ನ ಬೇಡ ನನಗೆ ಒಂದು ಸ್ಪೂನ್ ತಗೊಂಬ ಸಂಜೆ ಒಂದು ಸ್ಪೂನ್ ಎಲ್ಲರೂ ಕಾಂತಾರ ಮೂವಿಗೆ ಹೋಗ್ತಾವ್ರೆ ನಾನು ಮೂವಿಗೆ ಹೋಗಿ ಬರ್ತೀನಿ ನಿಮ್ಮ ತಾತ ಟಿಕೆಟ್ ಈಸ್ಕೊಂಡು ಹೋಗ್ತೀನಿ ಯಾವುದೊಂದು ನೋಡಿ ಗಾಯ್ಸ್ ನಮ್ಮ ಮನೆಗೆ ಫಸ್ಟ್ ನಮ್ಮ ಮನೆ ಸ್ವಂತ ಮನೆ ಸೊ ಸಾಲ್ ಫಾರ್ ದ ಡೇ ಗಾಯ್ಸ್ ಮನೆಗೆ ಹೋಗಿ ಒಂದ್ಸಲ ಪಾಚ್ಕೊಂಡು ಡೇನ ಕಂಪ್ಲೀಟ್ ಮಾಡೋಣ ಅಷ್ಟೇ ಮುಗೀತು ಒಂದು ಮೂವಿಗೆ ಹೋಗಿದ್ರೆ ನನ್ನ ಡೇ ಕಂಪ್ಲೀಟ್ ಆಗಿರೋದು ಎಲ್ಲ ಊರ್ಸ್ಕೊಂಡ್ಬಂದಿದ್ಯಾ ಇವತ್ತು ಸುತ್ತಬೇಕು ಅಂತ ಅಷ್ಟೇ ಗೈಸ್ ಸಿಂಗಲ್ ಆಗಿದ್ದಾಗ ಬೇರೆ ಥರ ಇರುತ್ತೆ ಮದುವೆ ಆದಮೇಲೆ ಬೇರೆ ಥರ ಇರುತ್ತೆ ನಾನೇನು ತಗೊಂಡಿಲ್ಲ